ಶಾರದಾ, ಪಟ್ಟಬಂಧ ಮಹೋತ್ಸವಕ್ಕೆ ಮುಂದಾಗಿರುವುದಲ್ಲವೇನೆ? ಶಾರದಾ, ನಾನು ಈಗ ಯೋಚಿಸ್ತಾ ಇದ್ದೇನೆ, ವಿದ್ಯಾರ್ಥಿ ದೇವತೆ ಪಟ್ಟಕ್ಕೆ ನಿನ್ನನ್ನು ಕುಳ್ಳಿರಿಸುವ ಮೊದಲು ನಾನು ಮಾಡಲೇಬೇಕಾಗಿರುವಂತ ಯಾವುದಾದ್ರೂ ಒಂದು ಕಾರ್ಯ ತಪ್ಪಿ ಹೋಗಿದೆಯೇನೆ ಶಾರದಾ? ನಾನು ಈಗ ಯೋಚಿಸುವುದು, ಆಗಬೇಕಾಗಿರುವಂತಹ ಕಾರ್ಯ ಇನ್ನೊಂದಿತ್ತು, ಆ ಕುರಿತಾಗಿ ನಾನು ಯೋಚನೆಯನ್ನೇ ಮಾಡಲಿಲ್ವ ಎಂದು. ಶಾರದಾ, ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದೀಯ, ಪ್ರಬುದ್ಧಳಾಗಿದ್ದೀಯ ಅಂತ ನಿನ್ನನ್ನು ವಿದ್ಯಾರ್ಥಿ ದೇವತೆ ಪಟ್ಟಕ್ಕೇರಿಸುವ ಮೊದಲು ನಾನು ಮದುವೆ ಕುರಿತು ಯೋಚನೆ ಮಾಡಬೇಕಿತ್ತು ಅಲ್ಲವೇನೆ? ಹಾ, ಬ್ರಹ್ಮದೇವ ವಿದ್ಯಾರ್ಥಿ ದೇವತೆಯ ಪಟ್ಟ ಯಾವಾಗ ಎಂದು ನೀನು ಪ್ರಶ್ನಿಸಿದೆ. ಬ್ರಹ್ಮದೇವ ತನಗೆ ಮದುವೆ ಯಾವಾಗ ಅಂತ ಕೇಳಲೇ ಇಲ್ವಲ್ಲ? ಕೇಳಬೇಕಿತ್ತು ಶಾರದ, ಕೇಳಿದ್ರೆ ನನಗೆ ನೆನಪಾಗ್ತಾ ಇತ್ತೋ ಏನು. ಹಾಗಾಗಿ ನೆನಪು ಈಗ ಆದ ಕಾರಣ ಕೇಳ್ತಾ ಇದ್ದೇನೆ. ಓ ಪದುವನಯನೆ, ಓ ಸುಗುಣ ಸದನೆ, ನಿನಗೆ ಮದುವೆ ಬೇಡವೇನೆ? ಮದುವೆ ಆಗುವ ಯೋಚನೆ ಇಲ್ಲವೇನೆ? ಚತುರಪತಿಯ ಭೋಗದಲವು ಒದಗದಿಹುದೇ ಜಾಣೆ, ಬೇಡವೇ ಮದುವೆ? ಲೋಕವಂದ್ಯ ಲೋಕವಂದ್ಯ ಶೋಕದ ಲೋಕವಂದ್ಯ ಲೋಕವಂದ್ಯ ನಿನ್ನ ಗುಡಿಗೆ ಶೋಕದ ಲೋಕವಂದ್ಯ ನಿನ್ನ ಗುಡಿಗೆ ಶೋಕದ ಮದುವೆ ಬೇಡವೇನೆ ಎನ್ನುವ ಹಾಗೆ ಕೇಳ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆಯನ್ನೇ ಕೇಳಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಪ್ರಶ್ನೆಗೆ ಉತ್ತರ ಬೇಕಿತ್ತು, ಆದರೆ ಇನ್ನೊಂದು ಪ್ರಶ್ನೆ. ಅದು ಯಾವ ಪ್ರಶ್ನೆ ಶಾರದಾ?
ಅದನ್ನೇ ನೀವು ಉತ್ತರ ಅಂತ ಬೇಕಾದ್ರೂ ಗ್ರಹಿಸಬಹುದು ಏನು? ಅದು ಯಾವುದು ಎಂದು ತಿಳಿದ್ರೆ ಹೇಗೆ ಗ್ರಹಿಸಬೇಕು ಅಂತ ನಾನು ಯೋಚನೆ ಮಾಡ್ತೇನೆ. ಸರಿ ಬ್ರಹ್ಮದೇವರೇ, ನಾಚುವುದು ಯಾಕೆ? ಹೇಳಬಹುದಲ್ಲ. ಹೇಳಬಹುದಲ್ಲ? ಹೇಳ್ಬಹುದಲ್ಲ. ಹೇಳ್ತೇನೆ. ಹ? ನನಗೆ ಮದುವೆ ಬೇಡವಾ ಅಂತ ಕೇಳಿದ್ರಲ್ಲ. ಹೌದು. ನಿಮಗೆ ಮದುವೆ ಬೇಡವಾ? ಇಷ್ಟು ವರ್ಷ ಆದ್ರೂ ಒಬ್ರು ನನ್ನ ಹತ್ರ ಕೇಳಿದವರಿಲ್ಲ. ಈ ಹೊತ್ತೇ ನೀನು ಕೇಳಿದ್ದು. ಹಾ, ನನಗೆ ಮದುವೆ ಬೇಡವೇ? ಮದುವೆ ಆಗಬಹುದಿತ್ತಲ್ಲ. ಹಾಗಾಗುವುದಿಲ್ಲ ಶಾರದಾ. ಯಾಕೆ ಮದುವೆ ಆಗಲಿಲ್ಲ ನೀವು? ನಾನು ನನ್ನಂಥವನ ಮದುವೆ ಆಗಬೇಕು ಎಂದಾದರೆ ಹಾ, ನನಗೆ ಯೋಗ್ಯಳಾಗಿರುವಂತಹ ಕನ್ಯೆಯೇ ಬೇಡವೇನೆ? ಅದೌದು. ಈ ಪ್ರಪಂಚದಲ್ಲಿರುವಂತಹ ಎಲ್ಲ ಜೀವಿಗಳನ್ನು ಸೃಷ್ಟಿಸಿದವ ನಾನು. ಆ, ಯಾರ್ಯಾರ ಹಣೆ ಬರ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾ, ನೀವೇ ಬರದವರು. ಅಷ್ಟೆಲ್ಲ ಗೊತ್ತಿದ್ದವ್ರಿಗೆ ಮದುವೆ ಆಗುವುದಿಲ್ಲ ಯಾವಾಗಲೂ. ಇನ್ನೊಬ್ರು ಹಣೆ ಬರ ಎಲ್ಲ ಗೊತ್ತಿದ್ದವ್ರಿಗೆ ಮದುವೆ ಆಗುವುದಿಲ್ಲ. ಯಾಕೆ ಗೊತ್ತಾ? ಹಾ, ಹಾಗಾದ್ರೆ ಯಾರು ಒಳ್ಳೆ ಹಣೆ ಬರದವ್ರು ಇಲ್ಲವೇ ಇಲ್ಲ ಅಂತ ಆಯ್ತು. ನನಗೆ ಯೋಗ್ಯರು ಎನ್ನುವ ಹಣೆ ಬರೆದವರಿಲ್ಲ. ಸರಿ, ಇನ್ನೊಬ್ಬರಿಗೆ ಯೋಗ್ಯ ಉಂಟು. ಸರಿ. ನಮಗೆ ಯೋಗ್ಯರು ಬೇಕಲ್ಲ. ಈ ಬ್ರಹ್ಮ ಮದುವೆ ಆಗಬೇಕು ಅಂತಾದ್ರೆ ಹಾ, ಬ್ರಹ್ಮನ ಯೋಗ್ಯತೆಗೆ ತಕ್ಕದಾಗಿರುವಂತಹ ಹೆಣ್ಣು ಬೇಡವೇನೆ? ನನ್ನ ಸೃಷ್ಟಿಯಲ್ಲಿ ಅಂತಹದ್ದೊಂದಿಲ್ಲ. ಬೇರೆ ಯಾರು ಸೃಷ್ಟಿ ಮಾಡಿದ್ ನನಗೆ ಗೊತ್ತಿಲ್ಲ. ಅಥವಾ ಹೀಗೋ ಏನು, ಹಾಗೋ ಏನು? ಮದುವೆ ಆದ್ಮೇಲೆ ಯಾರು ಹಣೆ ಬರವೂ ಸರಿ ಇರುವುದಿಲ್ಲ ಅಂತ ನೀವು ಹಾಗೆ ಹೇಳಿದ್ರೆ ಹಾಗೆ. ಇಲ್ಲ, ಇವತ್ತದೆಲ್ಲ ಹಾಗೆ ಆಗಿದೆ. ಹೌದಾ? ನಾನು ಬರ್ತುಂಟಲ್ಲ, ಹಾ. ಕೆಲವು ಹಾಗೆ ಆಗಿದೆ. ಹಾ. ಆದ್ದರಿಂದ ನನಗೆ ಯೋಗ್ಯಳಾದ ಕನ್ಯೆ ಸಿಗದೇ ಇದ್ದ ಕಾರಣ, ಈ ಸೃಷ್ಟಿಯಲ್ಲಿ ಇಲ್ಲದೇ ಇರುವ ಕಾರಣ ಹಾ. ನಾನು ಮದುವೆ ಆಗಲಿಲ್ಲ. ಹಾ, ನೀನ್ ಯಾಕೆ ಆ ವಿಷಯ ಹೇಳಿಲ್ಲ? ನನ್ನದ್ದು ಇದೇ ಉತ್ತರ. ಯಾವುದು? ನೀವು ಹೇಳಿದ್ದೇ ಉತ್ತರ. ಅಂದ್ರೆ ನನಗೆ ಸರಿಯಾದಂತಹ ವರ ಇಲ್ಲ ಈ ಪ್ರಪಂಚದಲ್ಲಿ, ಅದಕ್ಕಾಗಿ ನನಗೆ ಮದುವೆ ಆಗಲಿಲ್ಲ. ಹಾ, ನಿನ್ನ ಯೋಗ್ಯತೆ ಬಹಳ ದೊಡ್ಡದು. ನಿನ್ನನ್ನು ಮದುವೆಯಾಗುವವನ ಯೋಗ್ಯತೆ ನಿನಗಿಂತಲೂ ಸ್ವಲ್ಪ ದೊಡ್ಡದೇ ಆಗಿರ್ಬೇಕಾಗ್ತದೆ. ಹೌದು ಹೌದು. ಅಂತಹ ವ್ಯಕ್ತಿ ಪ್ರಪಂಚದಲ್ಲಿ ಇಲ್ಲ. ಆದ್ದರಿಂದ ನೀನು ಮದುವೆ ಆಗಲಿಲ್ಲ. ಬ್ರಹ್ಮದೇವರೇ, ಈಗ ನಿಮಗೆ ಸರಿಯಾದ ಹೆಣ್ಣು ಸಿಗಲಿಲ್ಲ ಅಂತ ಹೇಳಿದ್ರಲ್ಲ ನೀವು, ಈಗ ನಿಮಗೆ ಎಂತ ಹೆಣ್ಣು ಬೇಕಾಗಿತ್ತು? ಇನ್ನು ತಡೆಯುವುದಿಲ್ಲ, ನಾನು ಹೇಳೇ ಹೇಳ್ತೇನೆ. ಹಾ, ಹೇಳಿ. ಹೇಳೇ ಬಿಡ್ತೇನೆ. ಹೇಳಿ. ನಾನು ಮದುವೆ ಆಗ್ಬೇಕು ಅಂತಾದ್ರೆ ಹಾ. ಎಂತೆಂತವಳೋ ಆದ್ರೂ ಆಗದು. ನಿನ್ನಷ್ಟೇ ಎತ್ತರ ಇರಬೇಕು. ನನ್ನಷ್ಟು ಎತ್ತರ. ಆ ಕಣ್ಣು ಹಾ. ಹೀಗೆ ಇರಬೇಕು. ಹೌದಾ? ಆ ಮೂಗು, ಹಾ. ಈ ಮೂಗಿಗೆ ಒಂದು ಹೋಲಿಕೆ ಉಂಟು ನೋಡಿ. ಹೌದಾ? ಹಾಗೆ ಇರಬೇಕು. ಹಾ. ಹಾಗೆ ಇರಬೇಕು. ಹಾ. ಆ ಕಪೋಲ, ಆ. ಆ ವರ್ಚಸ್ಸು, ಆ ತೇಜಸ್ಸು, ಆ ನಿನ್ನ ಜ್ಞಾನ, ಹಾ. ಆ ನಿನ್ನಲ್ಲಿರುವಂತಹ ವಿದ್ಯೆ, ಹೀಗೆ ಇಷ್ಟೂ ಹೊಂದಿದವಳಾಗಿರ್ಬೇಕು. ಹಾ. ಅಂದರೆ ಹಾ. ಇಷ್ಟೇ ಹತ್ರ ಇರ್ಬೇಕು. ನಿನ್ನ ಹಾಗೆಯೇ ಇರಬೇಕು. ಹಾ. ಅಂತವ್ರು ಯಾರಾದ್ರೂ ಇದ್ರೆ ಹೇಳು ನೋಡೋಣ. ನನ್ನ ಹಾಗೆಯೇ? ಹೌದು. ನನ್ನ ಹಾಗೆ ನಾನು ಒಬ್ಳೆ. ಬಿಡು, ನಿನಗೆ ಎಂತವಾಗಬೇಕು? ನನಗ ಆ, ಆ, ನನಗೂ ಸಾಧಾರಣ ಇಷ್ಟೇ ಎತ್ತುದಾರ ಆಗಬೇಕು. ಆಮೇಲೆ ಹೀಗೆ ಗಡ್ಡ ಇರಬೇಕು. ದಯವಿಟ್ಟು ಗಡ್ಡ ಮಾತ್ರ ಇದ್ರೆ ಸಾಕು, ಮೀಸೆಯೂ ಬೇಕು. ಇಲ್ಲ, ಬರೀ ಗಡ್ಡ ಇದ್ದವಲ್ಲ, ಮೀಸೆಯೊಂದಿಗೆ ಗಡ್ಡ. ಇಂಥದ್ದೇ ಆಕಾರ. ಗಡ್ಡ ಅಂದ್ರೆ ಏನು? ಹಾ. ಜ್ಞಾನದ ಪ್ರತೀಕ ಎನ್ನುವ ಹಾಗೆ ನಾನು ಭಾವಿಸಿದ್ದೆ. ನಿನಗೆ ಗೊತ್ತು, ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಇದೆಲ್ಲ ಗೊತ್ತಿತ್ತು. ನಾನು ಅದಕ್ಕೆ ಹೇಳಿದ್ದು ಇಷ್ಟು ಗೊತ್ತಿದ್ದವ್ರು ಬೇಕು ಅಂತ. ಹಾ. ಜ್ಞಾನದ ಪ್ರತೀಕವಾಗಿ. ಮೀಸೆ ಅಂದ್ರೆ ಏನು ಹೇಳ್ತೀಯ? ಬೇಡ, ಶೌರ್ಯದ ಪ್ರತೀಕ ಅದು. ಹಾ. ಹಾ. ಆದ್ದರಿಂದ ಅಂತವರೇ ಬೇಕು. ಅಂತವರು ಅಂದ್ರೆ ಇಂಥವರು ಬೇಕು. ಅಂದ್ರೆ ನನ್ನ ಹಾಗೆ ಇರಬೇಕು. ನಿಮ್ಮ ಹಾಗೆ ನಾನು ಮದುವೆ ಆಗಬೇಕು ಇಂದಾದ್ರೆ ನಿನ್ನ ಹಾಗೆ ಇರಬೇಕು. ಶಾರದಾ, ಓ, ನನಗೆ ಮದುವೆ ಬೇಕು ಎನಿಸುತ್ತದೆ ನಿನಗೆ. ಆ? ಶಾರದಾ, ಆ? ಮದುವೆ ಬೇಕು ಎನಿಸುತ್ತದೆ ನನಗೆ ನಿನಗೆ. ಹೌದು ಶಾರದಾ, ಹಾ. ಕೈಲಾಸದಲ್ಲಿ ಹ್ಮ್. ಶಿವಶಕ್ತಿಯರು ಹ್ಮ್. ಲಯಕಾರಿಯಾಗಿರುವಂತಹ ಶಿವನನ್ನು ಶಕ್ತಿ ಸ್ವರೂಪಿಣಿಯ ಮಕ್ಕಳು ಸೇರಿದ್ರು. ಹಾ. ಶಕ್ತಿಯ ಅಧಿದೇವತೆ ಶಿವೇ ಸೇರಿದ್ರು. ಅಲ್ಲಿ ಶಿವಶಕ್ತಿಯರು, ಹಾ. ವೈಕುಂಠದಲ್ಲಿ ಲಕ್ಷ್ಮೀನಾರಾಯಣರು, ಪಾಲನಾಕರ್ತನಾಗಿರುವಂತಹ ಆ ವಿಷ್ಣು, ಅವನನ್ನು ಲಕ್ಷ್ಮೀದೇವಿ ಸೇರಿದ್ರು. ಹಾ. ಇಲ್ಲಿ ತತ್ವವನ್ನು ನೀನು ಗಮನಿಸಬೇಕು. ಹ್ಮ್. ಲಯಕ್ಕೆ ಬೇಕಾಗಿರುವುದು ಯಾವುದು ಹೇಳು? ಶಕ್ತಿ. ಆ ಶಕ್ತಿ ದೇವತೆ ಲಯಕಾರಿಯನ್ನು ಸೇರಿದ್ರು. ಹೌದು. ಪಾಲನೆಗೆ ಬೇಕಾಗಿರುವುದು ಯಾವುದು ಹೇಳು? ಸಂಪತ್ತು.
ಆ ಸಂಪತ್ತಿನ ಅಧಿದೇವತೆ ಶ್ರೀ ಮಹಾವಿಷ್ಣುವನ್ನು ಸೇರಿದ್ಲು. ಹಾ. ಹಾಗಾದ್ರೆ ಈ ಬ್ರಹ್ಮ ಹ್ಮ್ ಸೃಷ್ಟಿಕರ್ತ. ಹ್ಮ್ ಶಾರದಾ, ಓ. ಈ ಲೋಕದಲ್ಲಿ ಮದುವೆಯಾಗದ ಹೆಣ್ಣೂ ಪೂರ್ಣ ಅಲ್ಲ, ಹಾ. ಅವಿವಾಹಿತನಾಗಿರುವಂತಹ ಗಂಡೂ ಪೂರ್ಣ ಅಲ್ಲ. ಹಾ. ಗಂಡು ಹೆಣ್ಣು ಮದುವೆಯಾದರೆ ಮಾತ್ರ ಅವರು ಪೂರ್ಣ ಎನ್ನುವುದಕ್ಕೆ ಸಾಧ್ಯ. ಸೃಷ್ಟಿಕರ್ತನಾಗಿರುವಂತಹ ನಾನು ಮದುವೆ ಆಗಬೇಕು. ಸೃಷ್ಟಿಗೆ ಅನುಕೂಲಕಾರಿ ಯಾರು ಎನ್ನುವುದನ್ನು ತಿಳಿದು ಅಳೆದು ಮದುವೆ ಆಗಬೇಕು. ಹಾ. ಆ ಯೋಗ್ಯತೆ ನಿನಗೆ ಮಾತ್ರ ಇದೆ ಶಾರದಾ. ಹ್ಮ್ ಶಾರದಾ, ಓ. ಶಾರದೆ ಎಂದರೆ ಬೆಳಕು, ಶಾರದೆ ಎಂದರೆ ಜ್ಞಾನ, ಶಾರದೆ ಎಂದರೆ ಶಕ್ತಿ ಸ್ವರೂಪಿಣಿಯೂ ಹೌದು, ಎಲ್ಲವೂ ಹೌದು. ಅಂಥವಳು ಶಾರದೆ. ಹಾ. ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮ ಕ್ರಿಯೆ, ಇಲ್ಲಿ ಜ್ಞಾನ, ಇಲ್ಲಿ ಕ್ರಿಯೆ, ಇಲ್ಲಿ ಜ್ಞಾನ. ಆದ್ದರಿಂದ ಹಾ. ನನಗೆ ಸಮಾನರು ಪ್ರಪಂಚದಲ್ಲಿ ಇನ್ನೊಬ್ಬರಿಲ್ಲ. ನನಗೆ ನಾನೇ, ನನಗೆ ನಾನೇ, ನನಗೆ ನಾನೇ, ನನಗೆ ನಾನೇ, ನಿನಗೆ ನೀನೆ, ನನಗೆ ನಾನೇ, ನನಗೆ ನಾನೇ, ನಿನಗೆ ನೀನೆ, ನನಗೆ ನೀನೆ, ನಿನಗೆ ನಾನೇ. ಆದರೇನೆ, ಆದರೇನೆ. ಬ್ರಹ್ಮದೇವರೇ, ಆ? ಪ್ರಪಂಚದ ಜನರು ಏನಾಡಿಕೊಂಡರು? ಜ್ಞಾನಿಗಳು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೆ ಶಾರದಾ. ಹ್ಮ್ ಶಾರದೆ ಬ್ರಹ್ಮರು ಒಂದಾಗಿರುವುದಕ್ಕೆ ಅರ್ಥ ಏನು ಎನ್ನುವುದನ್ನು ಹಾ. ಲೋಕದಲ್ಲಿರುವಂತಹ ಪ್ರಾಜ್ಞರು ಜ್ಞಾನಿಗಳು ಅರ್ಥ ಮಾಡಿಕೊಳ್ತಾರೆ. ಹ್ಮ್ ಅಜ್ಞಾನಿಗಳಿಗೆ ಅರ್ಥ ಆಗುವುದಕ್ಕೆ ಕಾಲ ಕೆಲವು ಬೇಕಾದೀತು. ಸರಿ. ಅದಕ್ಕೆ ನಾವು ಉತ್ತರಿಸಬೇಕಾದದ್ದಿಲ್ಲ. ಹಾ. ಇಲ್ಲಿ ಈ ಕ್ರಿಯೆಯನ್ನು ಈ ಜ್ಞಾನ ಸೇರಿತು. ಹ್ಮ್ ಜ್ಞಾನ ಕ್ರಿಯೆ ಎರಡು ಒಂದಾಯಿತು. ಬ್ರಹ್ಮ ಮತ್ತು ಶಾರದೆ ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಹಾ. ನಾನು ನೀನು ಒಂದಾಗೋಣ ಶಾರದಾ, ಒಂದಾಗೋಣ. ಬಾ. ನೋಡ ಹೊತ್ತಿಗೆ ಕಾಡ್ತಾವೋ ಇಚ್ಛೆ ಓಡಾಡ್ತಾ ಇತ್ತು. ಆ ಇಚ್ಛೆ ಅನ್ನುವುದು ಎಲ್ಲಿರ್ಬೇಕ? ಬುದ್ಧಿ ಇದ್ದವ್ರ ನಾಲ್ಗಾಗ ತಲೆಯಾಗ ಇರ್ಬೇಕು. ಕಾಡ ಓಡಾಡಿದ್ರ ಕಾಡು ಪ್ರಾಣಿ ಕಾಲಿಸಿ ಕಾಳಾಗ್ತೈತಿ. ಇದನ್ನ ಕೇಳಿ ಹೇಳಿ ಮಾಡೋರು ಯಾರು ಅಂತ ಯೋಚನೆ ಮಾಡೋ ಹೊತ್ತಿಗೆ ಎಲ್ಲದಕ್ಕೂ ಅವನ ಕಾರಣ ಅದಾನ. ಬಿರ್ಮ ಶಕ್ತಿ ಮಾಡ್ತಾನೆ. ಅದೇ ಶಕ್ತಿ ಮಾಡೋ ಕೆಲಸ ಅದ ಸೃಷ್ಟಿ. ಅದನ್ನೇ ಈಗೆಲ್ಲವನ್ನೂ ಶಕ್ತಿ ಮಾಡಿ ಇಂದ ಬಿಡ್ತಾನೆ ಅಂತಾದ್ರೆ ಹೇಳಕ್ಕೆ ಕೇಳಕ್ಕೆ ಇಲ್ಲನ. ನಾನು ಅದನ್ನ ಕಿರಾತ್ಮಕ ಬಂದು ಕೆಲ್ಸನಿಂತ ಬಂದೆ. ಸತ್ಯ ಲೋಕಕ್ಕೆ ಬಂದ ಸಭೆಯಾಗ ನೋಡಿದ ಬ್ರಹ್ಮ ದೇವ ಇಲ್ಲ ಅಂದ್ರ ಎಲ್ಲಿ ಹೋಗವನೇ ಕೇಳಿದ ಅಂತಃಪುರದಾಗ ಅವನೇ ಅಂತ ಹೇಳ್ತಾವ್ರಿ. ಇಲ್ಲಿ ಬಂದು ನೋಡಿದ ಬಾಗಿಲಾಕೊಂಡೈತಿ. ಏ ಬಿರ್ಮ್ಯ ಯಾರ ಹೇ ಬ್ರಹ್ಮ ಗುರುವಿನ
ಇಟ್ಟೊತ್ತಾಗ ಅಂತಃಪುರದಾಗ ಒಳಗಡೆ ಇದ್ದ ನೀನು ಒಳಗ ಹಿಂಗ ಇರ್ತಿ ಅಂತಾದ್ರ ಇದ್ಯಾವ ಧರ್ಮ ಹೇಳಲೇ? ಯಾಕಂದ್ರ ಲೋಕಕ್ಕ ನೀತಿ ಹೇಳ್ಬೇಕಾದವ ನೀನ ಹಿಂಗ ದಾರಿ ತಪ್ಪಿ ಅಧರ್ಮದೀರಿ ಅಂತಾದ್ರ ಯಾರು ಹೇಳ್ಕೇಳಾರಿಲ್ಲ ಅಂತ ಮಾಡ್ಕೊಂಡಿಯಾರ. ಬರಲ್ಲ ಹೊರಗೆ ತೋರ್ ಮುಖಾನ ನೀನ ಕಮಂದ ಮ್ಯಾಲ ಕೊಡ್ತಿ ಅಂದ್ರ ಏನು ಮುದುಕೊಂಡ್ರ? ಸೂರ್ಯ ಮುಳುಗಿದ ಮ್ಯಾಲ ಕಮಲ ಮುದುಡಾಗ, ಸೂರ್ಯ ಹುಟ್ಟಿದಾಗ ಕಮಲ ಹರತೈತಿ. ನಿನ್ನ ಮುಖಾನ ತೋರಲೇ ಹೊರಗೆ ಬಂದ. ಕ್ಷುದ್ರ ಕಿರಾತನಿದು, ಕ್ಷುದ್ರ ಕಿರಾತನಿದು, ಹೀಗೆ ಮನು ಉಪದ್ರ ಭದ್ರವಾಗೀಗ ಮೌನ ಜಪದೊಳಗೀಗ ಬ್ರಹ್ಮ, ಭದ್ರವಾಗೀಗ ಮೌನ ಜಪದೊಳಗೀಗ ಬ್ರಹ್ಮ. ಏನೇ ರುದ್ರನು ಬರೆದಾನು ಮಾತಾಡಲಾರ, ರುದ್ರನು ಬರೆದಾನು ಮಾತಾಡಲಾರ. ಹೇಳ ಆ, ಏನ ಸಂಸ್ಕಾರ ಇಲ್ಲದವನೇ? ಏನ ಬ್ರಹ್ಮದೇವರು ಸೃಷ್ಟಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಶಕ್ತಿ ಮಾಡ್ತಾವನೆ ಹೌದು ಇಟ್ಟತ್ತಾಗ ಹೌದು. ಕರ್ಮ ಶಕ್ತಿ ಮಾಡ್ತಾವನೆ. ಕಿರಾದ ಮಗನ ಹತ್ರ ಅವ್ನು ಸುಳ್ಳು ಹೇಳಕ್ ಕರೀಲಿ ಅಂತ ಗೊತ್ತಾಗ್ತ ಇಟ್ಟೇಳವ ನೀನ್ಯಾರ? ನಾನು ವಾಣಿ. ಕಾಣಿಯಾರದು ವಾಣಿ, ಕಾಣಿಯಾರದು ವಾಣಿ, ಕಾಣಿಯಾರದು ವಾಣಿ. ಮಾತಿನಲ್ಲಿ ಪ್ರವೀಣೆ ಕಾಲಿನಿ ಮಣಿಯೇ, ಮಾತಿನಲ್ಲಿ ಪ್ರವೀಣೆ ಕಾಲಿನಿ ಮಣಿಯೇ, ಕಾಲಿನಿ ಮಣಿಯೇ, ಕಾಲಿನಿ ಮಣಿಯೇ. ಜಾನೇಗೆ ಅಭವನ ಮೀರುವ ಜಪದೆ, ಜಾನೇಗೆ ಅಭವನ ಮೀರುವ ಜಪದೆ, ನಿನ್ನಾನೇ ಗೆಳರಿಯನು ಬಾಗಿಲ ತೆಗೆದು, ನಿನ್ನಾನೇ ಗೆಳರಿಯನು ಬಾಗಿಲ ತೆಗೆದು, ಬಾಗಿಲ ತೆಗೆದು, ಬಾಗಿಲ ತೆಗೆದು. ಕಾಣಿಯಾರದು ವಾಣಿ, ಮಾತಿನಲ್ಲಿ ಪ್ರವೀಣೆ ಕಾಲಿನಿ ಮಣಿಯೇ. ನಗಿ ಬರ್ತೈತಿ ನಗಿ. ಯಾಕಂದ್ರೆ ಮಾತಾಡೋಳೆ ಯಾರ? ಈ ಸಾಣಿ ಮಾತಾಡ್ತಾವಳೆ. ಯಾರು ಕೇಳಿದ್ರು ವಾಣಿ, ವಾಣಿಯ ನಿನ್ನ ಕೈಯಾಗೈತಿ ವೀಣಿ. ಆದ್ರ ಈಗ ಇರ್ಬೇಕಾಗಿತ್ತು ಅವನು ಮಾಣಿ. ಸಟ್ಟಿ ಮಾಡ್ತಾವನಂತೆ, ತಪ್ಪದಾಗ ಕುಳಿತವನಂತೆ. ಇಷ್ಟೊತ್ತಿಗೆ ಗಿರ್ಮ ಸಟ್ಟಿ ಮಾಡ್ತಾವನೆ, ಜೊತೆಗೆ ನೀನ ಹಾಕಿ. ಹೌದನ? ಈ ಲಯ ಮಾಡೋವಂತ ಶಂಕರ್ನಿ ಭೂಮಿಗಿಲಾದಂತ ಕೆಲಸ ಆಯ್ತಾನ ಅವನೀಗ. ಯಾರು ಕೇಳಿ ಹೇಳೋದಿಲ್ಲ ಅಂತ ನೋಡ. ಒಳ್ಳೆ ಮಾತಾಗಿ ಹೇಳ್ತೀವಿ ನೀ. ಸಿಟ್ಟು ಬರೋ ಮೊದಲ ಗುಟ್ಟ ಕುಳಿತವ್ರು ಹೊರಗೆ ಬಂದ್ರ ಸರಿ, ಬಾಗಿಲು ತೆರೆದ ನಾನು ಹೇಳೋ ಮಾತು ಕೇಳಿ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕ. ಅಲ್ಲ ಅಂದ್ರ ಏನು ಮಾಡ್ತೀನಿ ಅಂತ ಹೇಳಕ್ಕಾಗತ್ತಿಲ್ಲ. ಏಯ್
ಬಾಗಿಲು ಒದ್ದು ಒಳಗೆ ಬಂದ್ಬಿಡ್ತು. ಏನ ಅಮ್ಮ, ನೀನ್ ಯಾರ? ಕಿರಾತ ಮಗ ಅದೀನಿ. ಕಿರಾತನ? ಕಿರಾತ ಅಲ್ಲ, ಪ್ರತ್ಯಕ್ಷ ಪರಮೇಶ್ವರನೇ ಪರಮೇಶ್ವರನ ಏನಂದ? ತಪ್ಪುವುದರಿಂದ ಶಿವನು, ತಪ್ಪುವುದರಿಂದ ಶಿವನು, ನಾನೇ ಶಿವನು, ನಾನೇ ಶಿವನು ನೋಡಿರುವುದು ಬಾಗಿಲು. ಪ್ರತ್ಯಕ್ಷ ಶಿವನೇ ಬಂದ್ರು ಬಾಗಿಲು ತೆಗೆಯಕ್ಕಿಲ್ಲ. ನೀನು ಅಲ್ಲಿ ಕುಳಿತು ಮಾತಾಡಕತ್ತಿಲ್ಲ ಹೌದಲ್ಲ? ಕಾಡು ಕಿರಾತ ಮಗ ಅಂತ ಮಾಡ್ಕೊಂಡ ಬಾಯಿ ಬಂದಂಗೆ ಒಲಬಾಕಿಡ್ತೀಯನ? ನಾನು ಯಾರದೀನಿ ಒಳಗೆ ಬಂದ ತೋರಿಸ್ತೀನಿ. ಬಾಗಿಲು ಬಂದ ಕಂಡ ಪರಶಿವನು, ಕಂಡ ಪರಶಿವನು, ಭ್ರಮೆಗೊಂಡನು ಕಮಲಾಸನು, ಭ್ರಮೆಗೊಂಡನು ಕಮಲಾಸನು, ಮಂಡೆಯ ಬಾಗುತ್ತದಕ್ಕೆ, ಮಂಡೆಯ ಬಾಗುತ್ತದಕ್ಕೆ, ಉದ್ದಂಡ ಪ್ರಣಾಮ ಕೈಯಲಿಗೆ. ನಮೋ ನಮಃ ಶಂಕರ. ಬ್ರಹ್ಮ, ಈಗ ನಮಸ್ಕಾರ. ಹೌದು. ತಿರಸ್ಕಾರ. ಯಾಕೋ ಇಡೀ ಪ್ರಪಂಚ ಕೈತಟ್ಟಿ ನಗೆಯಾಡ್ತಾ ಇದೆ. ಏನೆಂದು? ಎಷ್ಟು ಹೇಸಿಗೆಯ ಕಾರ್ಯವನ್ನು ಬ್ರಹ್ಮ ಮಾಡಿದ. ಯಾವುದದು? ವಿದ್ವಜ್ಜನರೆಲ್ಲ ಬಂದು ಸೇರಿದಂತಹ ಸಭೆ, ಲೋಕಾಂತರವೆಲ್ಲ ಬಂದು ಸೇರಿದ ಸಭೆ, ನಿರೀಕ್ಷೆ ವಿದ್ಯಾದಿ ದೇವತೆಯ ಪಟ್ಟವನ್ನು ಬ್ರಹ್ಮ ಮಗಳಾದ ಶಾರದೆಗೆ ಕಟ್ಟುತ್ತಾನೆ. ಅದನ್ನು ಬಿಟ್ಟು ಏಕಾಂತವನ್ನ ಸೇರಿ ಮಗಳೊಟ್ಟಿಗೆ ಚಕ್ಕಂತ ಇದೆಯೋ? ಲೋಕದಲ್ಲಿರುವ ಅಜ್ಞಾನಿಗಳು ಏನನ್ನು ಮಾತಾಡಬಹುದು? ನೀನು ಯೋಚಿಸಬೇಕಿತ್ತು. ಸುದ್ದಿ ಆಗುವ ಶಾರದೆಯನ್ನು ಯಜ್ಞ ಮುಖೇನ ನಾನು ಪಡೆದವನಾಗಿದ್ದೇನೆ. ಆದ್ದರಿಂದ ಅವಳು ನನಗೆ ಮಗಳಲ್ಲ, ಅವಳನ್ನು ನಾನು ಮದುವೆ ಆಗಿದ್ದೆ. ಯಾರನ್ನು ವಂಚಿಸುತ್ತಾ ಇದೆ? ಸತ್ಯ ವಿಷಯ ಇದು. ಏಕಕಾಲದಲ್ಲಿ ಎರಡು ತಪ್ಪು. ಯಾವುದು? ಒಂದು, ಮಾಡಿದ ತಪ್ಪನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳದೇ ಇರುವುದು. ಓಹೋ. ಮತ್ತೊಂದು, ಮಾಡಿದ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ತಾ ಇರುವುದು. ನಿನ್ನಂತವನಿಗೆ ಮಾತಲ್ಲ, ಮತ್ತೆ ಶಿಕ್ಷಿಸ್ತೇನೆ. ನನ್ನನ್ನು ಶಿಕ್ಷಿಸ್ತೀಯ? ಹೌದು. ಸೃಷ್ಟಿಕರ್ತರಾಗಿರುವಂತಹ ನನ್ನನ್ನು ಶಿಕ್ಷಿಸುವುದಕ್ಕೆ ನೀನು ಮುಂದಾಗ್ತೀಯ? ಬಿಟ್ಟೇನ? ಯಾರು ಕೊಟ್ಟರು ನಿನಗೆ ಅಧಿಕಾರ? ನನ್ನನ್ನು ಶಿಕ್ಷಿಸಿದೆ ಎನ್ನುವುದಕ್ಕೆ ನೀನು ನನಗಿಂತ ದೊಡ್ಡವ ಏನು ಅಂತ
ನನ್ನಿಂದ ನೀನು ಜ್ಯೇಷ್ಠ ಅಧಿಕ ಹೌದು ಅಂತಾದ್ರೆ ಹಾ. ಆವಾಗ ನೀನು ಬೈದರು ಭಂಗಿಸಿದ್ರು ಹಾ. ನಾನು ಸುಮ್ಮನೆ ಇರಬಹುದಿತ್ತು. ಹ್ಮ್. ನನ್ನನ್ನು ಕೇಳುವುದಕ್ಕೆ ನೀನು ಯಾರು? ನೀನ್ ಯಾರು? ನನ್ನಿಂದ ಅಧಿಕ ನೀನು ಹೌದಾ? ಹೌದೇ ಹೌದು. ಹೇಗೆ? ಹೌದೇ ಹೌದು. ಹಾ. ನಾನು ಲಯಕರ್ತ. ನೀನು ನನಗಿಂತ ದೊಡ್ಡವಾಗುವುದು ಹೇಗೆ? ನೀನು ಚತುರ್ಮುಖ ಬ್ರಹ್ಮನಾದ್ರೆ ನಾನು ಪಂಚಮುಖ ರುದ್ರ. ಪಂಚಮುಖ ನನಗಿಂತಲೂ ಮುಖ ನಿನಗೆ ಹೆಚ್ಚಿದೆ. ಹೌದು, ನಾನು ಚತುರ್ಮುಖ, ನೀನು 5 ಮುಖವನ್ನು ಹೊಂದಿದವ. ಕನಿಷ್ಠ ನಾನು ಸೃಷ್ಟಿಕರ್ತ ಪರಮೇಶ್ವರ. ನಾನು ಸೃಷ್ಟಿಕರ್ತ. ಮತ್ತೊಂದು ತಲೆಯ ಸೃಷ್ಟಿಕರು, ಮತ್ತೊಂದು ತಲೆಯ ಸೃಷ್ಟಿಕರು. ಸೃಷ್ಟಿಸಿದ್ದೇನೆ. ನೋಡ್ತಾ ನೋಡ್ತಾ ಇದ್ದಂತೆ ಸೃಷ್ಟಿ. ಹೌದು, ಅರ್ಥ ಆಯಿತು. ತಾನು ಸೃಷ್ಟಿಕರ್ತ, ನಾನೇ ಎಷ್ಟು ತಲೆಯನ್ನ ಸೃಷ್ಟಿಸಬಲ್ಲೆ, ಬಿಡುವುದಿಲ್ಲ. ಲಯಕರ್ತ, ಇನ್ನ ಅಧಿಕ ತಲೆಯನ್ನು ಚಿವುಟಿ ತೆಗೆಯ. ಇದು ಬ್ರಹ್ಮನ ತಲೆ, ಬ್ರಹ್ಮನ ತಲೆ ಗೊತ್ತು. ಈ ಬ್ರಹ್ಮನ ತಲೆಯನ್ನು ನೀನು ಚಿವುಟುವುದಕ್ಕೆ ಹೊರಟ ಎಂದಾದರೂ ಪರ್ಯಾಯವಾಗಿ ಬ್ರಹ್ಮ ಹತ್ಯೆ ಮಾಡಿದ ದೋಷ ತಾಗುತ್ತದೆ. ಬ್ರಹ್ಮ ಹತ್ಯೆ ಮಾಡಿದೆ ನೀನು ಎಂದಾದರೆ ನಾಳೆ ನಿನ್ನ ಕೈಯಲ್ಲಿ ಭಿಕ್ಷಾ ಪಾತ್ರೆ ಬರುತ್ತದೆ. ಶಿವನೇ, ಭಿಕ್ಷಾ ಪಾತ್ರೆ ಬರುತ್ತದೆ. ಜತನ ನೀನು ಭಯಪಡಿಸುವುದಲ್ಲ ಬೇಡ. ಯಾವ ದುಸ್ಥಿತಿಯೇ ಬರಲಿ, ಈ ನಿನ್ನ ತಲೆಯನ್ನು ತೆಗೆಯದೇ ಬಿಡ್ಲಿಕ್ಕಿಲ್ಲ. ಬಿಡುವುದಿಲ್ಲ, ಬಿಡುವುದಿಲ್ಲ.
ನಿನ್ನ ಪಾಲಿಗೆ ಬರ್ತದೆ. ಪರಿಣಾಮ ಭಿಕ್ಷೆ ಬೇಡಬೇಕಾದಂತ ಸ್ಥಿತಿ ಗತಿ ನಿನಗೆ ಬಂದೀತು. ಅವನ ಮಾತನ್ನ ಧಿಕ್ಕರಿಸಿದೆ, ತಲೆಯನ್ನ ಚಿವುಟಿ ತೆಗೆದೆ. ಮರುಗಳಿಗೆಯಲ್ಲಿ ವಿಧಿ ಕಪಾಲ ಕರವನ್ನೇ ಕಚ್ಚಿ ಹಿಡಿದಿದೆ. ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾಗಿ ಕುಟ್ಟಿದೆ ಕುಟ್ಟಿದೆ ಕುಟ್ಟಿದೆ, ಮೆಟ್ಟಿದೆ. ಇಲ್ಲ, ಏನು ಮಾಡಿದ್ರು ವಿಧಿ ಕಪಾಲ ಕರವನ್ನ ಬಿಟ್ಟು ತೊಲಗುತ್ತಾ ಇಲ್ಲ. ಅಷ್ಟೇ ಅಲ್ಲ, ಕರ ಕಚ್ಚಿರುವ ಕಪಾಲ ಕೇಳುವುದಾದ್ರೂ ಏನನ್ನು? ರಕ್ತ ಮಾಂಸವನ್ನೆಲ್ಲ ಕೇಳುವುದೇ, ರಕ್ತ ಮಾಂಸವನ್ನೆಲ್ಲ ಕೇಳುವುದೇ ಎಂದು ಭಕ್ತಪಾಲಕ ಪುತ್ರಾರಿಗ ಹುಟ್ಟನು. ನನ್ನ ದಾಹವನ್ನು ಹಸಿವನ್ನು ಏಕಕಾಲದಲ್ಲಿ ನೀಗಿಸು. ಅಯ್ಯೋ, ಏನು ಮಾಡಲಿ, ನನ್ನ ಹಸುವನ್ನೇ ಹೀರುತ್ತಾ ಇದೆ. ಪರಿಣಾಮ ಕಸು ಹೊಂದಿದ್ದೇನೆ. ಏನು ಮಾಡಲಿ, ಅಯ್ಯೋ ತಾಳಲಾರೆ. ಓಹೋ, ಇದೇ ಸರಿಯಾದಂತಹ ಸಂದರ್ಭ. ಈಶ್ವರ ಬರಲೇಬೇಕು. ಸ್ವರ್ಗಪುರಿಗೆ ಬಂದೆ ಅಂತಾದ್ರೆ ಸತ್ಕರಿಸುತ್ತೇವೆ, ಸ್ವಾಗತಿಸುತ್ತೇವೆ. ಅಂದು ಬಂದ ಶಕ್ರ ಆಡಿದ ಮಾತು ಬರುತ್ತೇನೆಂದು ಅವರಿಗೂ ಭಯ ಕೊಟ್ಟಿದ್ದೇನೆ. ಈ ದುಸ್ಥಿತಿಯಲ್ಲಿ ಸ್ವರ್ಗಕ್ಕೆ ಹೋದರೆ ದೇವೇಂದ್ರ ನಾನ್ಯಾರು ಅನ್ನುವುದನ್ನು ತಿಳಿದು ಸ್ವಾಗತಿಸಿ ಸತ್ಕರಿಸುತ್ತಾನೋ, ಅಥವಾ ನನ್ನ ಬಾಹ್ಯವಾದಂತಹ ರೂಪವನ್ನ ಕಂಡು ಬಡಕಲು ಶರೀರವನ್ನ ಕಂಡು ಧಿಕ್ಕರಿಸಿ ಹೊರಗಟ್ಟುತ್ತಾನೋ ಪರೀಕ್ಷೆ ಮಾಡಬೇಕು. ಮಾತ್ರ ಅಲ್ಲ, ಅದೆಷ್ಟೋ ಭಕ್ತರು ಕಷ್ಟ ಬಂದಾಗ ನನ್ನಲ್ಲಿಗೆ ಬಂದು ಬೇಡಿ ಇಷ್ಟಾರ್ಥವನ್ನು ಈಡೇರಿಸಿಕೊಂಡಿದ್ದಾರೆ. ಈಗ ನಾನೇ ನನ್ನ ಭಕ್ತರ ಮನೆ 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 ಮನೆಯ ಬಾಗಿಲಿಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಎಂದು ಹೇಳ್ತೇನೆ. ಆವಾಗ ಕರುಣೆಯಿಂದ ಗೌರವದಿಂದ ಯಾರು ಏನನ್ನೇ ಕೊಡಲಿ ಅದನ್ನು ನಾನು ಸ್ವೀಕರಿಸ್ತೇನೆ. ಮಾತ್ರ ಅಲ್ಲ, ಒಂದಕ್ಕೆ ಹತ್ತಾಗುವಷ್ಟು, ಹತ್ತಕ್ಕೆ ನೂರಾಗುವಷ್ಟು, ನೂರಕ್ಕೆ ಕೋಟಿ ಕೋಟಿ ಆಗುವಷ್ಟು ಆ ಭಕ್ತರನ್ನು ಅನುಗ್ರಹಿಸುತ್ತೇನೆ. ಯಾರಾದರೂ ನನ್ನನ್ನು ತಿರಸ್ಕರಿಸಿದ್ರು ಅಂತಾದ್ರೆ ಅವರನ್ನು ಉಗ್ರವಾಗಿ ಶಿಕ್ಷಿಸುತ್ತೇನೆ, ಅಲ್ಲ ಶಪಿಸಿ ಬರುತ್ತೇನೆ. ಸಾಕ್ತೇನೆ ಸಾಕ್ತೇನೆ ಸಾಕ್ತೇನೆ. ಶಿವನು ಭಿಕ್ಷೆಗೆ ಬಂದ ನೀಡುತ್ತಾರೆ, ಶಿವನಂತ